ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿನ ಕ್ಲೀನಾಗಿ ಡ್ರಾಪಿಂಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಬಂದು ವೀಡಿಯೋಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಏನಾದರೂ ಸ್ಪೆಷಲ್ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಹಾಗಾಗಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿ ತೊಗೊಂಬಂದಿದ್ದೆ. ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸಂಜೆ ಬಂದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಡಿ ಉಡಿಯಿಂದ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ ತಕ್ಷಣ ಮಾಡ್ತಾಯಿದ್ದೆ. ನೋಡ್ತಾ ಇದ್ದೀರಲ್ಲ, ರೆಡ್ ಕಲರ್ ಸ್ಯಾರಿ ತೊಗೊಂಬಂದಿದ್ದೀನಿ ಈ ಸಲ ನಾನು. ಯಾಕೋ ಏನೋ ಲಕ್ಷ್ಮಿಗೆ ರೆಡ್ ಕಲರ್ ಇಷ್ಟ ಅಂತ ಹೇಳ್ತಾರಲ್ಲ, ಹಂಗೆ ನಾನು ಒಂದು ಸ್ವಲ್ಪ ರೆಡ್ ಕಲರ್ನೇ ಈ ಸಲ ಪ್ರಿಪೇರ್ ಮಾಡಿ ಉಡಿಸಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದಂದರೆ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿ ಕೂರಿಸಿ ಸಿಹಿ ತಿನಿಸುಗಳನ್ನೆಲ್ಲ ಮನೆ ತುಂಬ ಮಾಡಿ ಹಬ್ಬದ ಅಡುಗೆ ಮಾಡಿ ಏನೋ ಒಂಥರ ಸಂಭ್ರಮ ಪಡೋದು. ಈ ಹಬ್ಬ ಬಂದುಬಿಟ್ಟು ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ತಾರೆ ಎಲ್ಲರೂ. ಹಾಗೆ ಇದು ಸ್ಯಾರಿ ಎಲ್ಲ ಡ್ರಾಪಿಂಗ್ ಮಾಡಿದ ತಕ್ಷಣ ಇದು ಮರುದಿನದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹಿಂದಿನ ದಿನದ ವ್ಲಾಗ್ ಇದು. ದೇವ್ರ ಸಾಮಾನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಅದಕ್ಕೆ ಪೀತಾಂಬರಿ ಪೌಡರ್ ಬರುತ್ತಲ್ಲ, ಅದನ್ನು ನೀಟಾಗಿ ಹಚ್ಚಿಬಿಟ್ಟು ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ಪಳ 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 ಅಂತ ಇದ್ವು. ಹಾಗೆ ಇವಾಗ ದೇವ್ರ ಸಾಮಾನನ್ನೆಲ್ಲ ತಿಕ್ಕೋದು ತುಂಬ ಕಷ್ಟ ಅಂತಾರೆ. ಆದರೆ ಅವಾಗೆಲ್ಲ ಹುಣಸೆ ಹಣ್ಣು, ಉಪ್ಪು, ಆಮೇಲೆ ರಂಗೋಲಿ ಪುಡಿ ಎಲ್ಲ ಹಚ್ಚಿಬಿಟ್ಟು ಕ್ಲೀನಾಗಿ ತೊಳಿತಿದ್ರು. ಇವಾಗೆಲ್ಲ ಪೀತಾಂಬರಿ ಪೌಡರ್ ಎಲ್ಲ ಬಂದಿರೋದ್ರಿಂದ ಈಸಿ ಆಗುತ್ತೆ. ಹಾಗೆ ದೇವ್ರ ಸಾಮಾನು, ಹಿತ್ತಾಳೆ ಸಾಮಾನು ಏನಿದಾವಲ್ಲ ಅವು ಕೂಡ ತುಂಬ ಕ್ಲೀನ್ ಆಗ್ತವೆ. ಇದು ಪೀತಾಂಬರಿ ಪೌಡ್ರಲ್ಲೂ ಕೂಡ ಇದು ಬೆಸ್ಟ್, ಈಸಿ ಅನ್ನಿಸ್ತು. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡಿಕೊಂಡು ವಾಶ್ ಮಾಡಿಕೊಂಡೆ. ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೀಪಗಳು, ಹಾಗೆ ಆರತಿ ತಟ್ಟೆ ಇರುತ್ತಲ್ಲ, ಆರತಿ ತಟ್ಟೆ, ಹಾಗೆ ದೇವ್ರದ್ದು ಲಕ್ಷ್ಮಿ ಕೂರ್ಸೋಕ್ಕೆ ಅಂತ ಹೇಳಿ ಲಕ್ಷ್ಮಿದು ಕೊಡಪಾನ ಏನಿರುತ್ತಲ್ಲ ಅದು ನೀಟಾಗೆಲ್ಲ ತೊಳ್ಕೊಂಡು ಒರೆಸಿ ರೆಡಿ ಮಾಡಿ ಇಟ್ಕೊಂಡೆ. ಹಬ್ಬದ ಪ್ರಿಪ್ರೇಷನ್ ಮಾಡೋದಕ್ಕೆ ನನಗಂತೂ ತುಂಬ ಟೈಮ್ ಬೇಕಿತ್ತು. ಹಾಗಾಗಿ ನಾನೇನು ಮಾಡ್ಕೊತ ಬಂದೆ ಅಂದರೆ ಸಂಜೆ ಬಂದ ತಕ್ಷಣ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣವೇ ಮಾಡ್ಕೊಳ್ತಿದ್ದೆ. ಯಾಕಂದರೆ ಪ್ರತಿದಿನ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ. ಹಾಗೆ ಹಬ್ಬದ ಇದರಲ್ಲಿ ಟೆನ್ಷನ್ ಆಗೋಲ್ಲ, ಎಲ್ಲ ಹಬ್ಬದ ದಿನವೇ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇವತ್ತು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು, ಅಂದರೆ ದೇವ್ರದ್ದು ಸಾಮಾನುಗಳನ್ನ ತೊಳ್ಕೊಂಡು ಒರೆಸಿಟ್ಕೊಂಡ್ರೆ ಮರುದಿನ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒರೆಸಿಟ್ಕೊಳ್ತಾ ಇದ್ದೆ. ಹಾಗೆ ಸ್ಯಾರಿ ಡ್ರಾಪಿಂಗ್ ಮಾಡೋದು ಕೂಡ ಬಂದು ಹಿಂದಿನ ದಿನವೇ ಮಾಡಿದ್ದೆ. ಅಂದರೆ 2 ದಿನ ಮುಂಚೆನೇ ಮಾಡಿಬಿಟ್ಟು ದೇವ್ರ ಮನೇಲಿ ಎತ್ತಿಟ್ಟಿದ್ದೆ. ಯಾಕಂದರೆ ಮತ್ತು ನೀಟಾಗಿ ಬರೋದಿಲ್ಲ. ನಾವು ಏನೋ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ನಮಗೆ ಅಂದ್ಕೊಂಡಂಗೆ ಆಗಿರೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, 2 ದಿನ ಮುಂಚೆನೇ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟಿದ್ದೆ. ಅದಾದಮೇಲೆ ಈ ರೀತಿಯಾಗಿ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸಿ, ಇವಾಗ ವಾಶ್ ಮಾಡಿರ್ತೀವಲ್ಲ ಹಾಗೆ ಬಿಟ್ಟರೆ ಅದು ಕಲೆ ಎಲ್ಲ ಉಳಿದೋಗುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಒರೆಸಿಟ್ಕೊಂಡೆ. ಹಾಗೆ ಮಾವಿನ ತೋರಣ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ದೇವ್ರ ಮನೆಗೆ ಹೊಚ್ಚಲಿಗೆ, ಹಾಗೆ ಇಲ್ಲಿ ಮುಂದ್ಗಡೆ ಬಾಗಿಲಿಗೆ ಹಾಕಲಿಕ್ಕೆ ಅಂತ ಹೇಳಿ. ಈ ಸಲ ನಾನು ಪ್ರತಿಯೊಂದೂ ದೇವಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನೇ ಇಡಬೇಕು ಅಂತ ಹೇಳಿಬಿಟ್ಟು ಬಾದಾಮಿ, ಆಮೇಲೆ ಅಂದರೆ ಡ್ರೈ ಫ್ರೂಟ್ಸ್ ಸೆಟ್ ಏನಿರುತ್ತಲ್ಲ ಅದು, ಹಾಗೆ ನವಧಾನ್ಯಗಳ ಸೆಟ್ಟು, ಆಮೇಲೆ ಸ್ವೀಟ್ಸು, ಹಣ್ಣು ಹಂಪಲ, ತಾಂಬೂಲಕ್ಕೆ ಅಂತ ಹೇಳಿಬಿಟ್ಟು ಎಲೆ, ಹಾಗೆ ಗಾಜಿನ ಬಳೆಗಳು, ಹಸಿರು ಬಳೆಗಳು, ಮತ್ತು ದೇವರಿಗೆ ಉಡುಕ್ಕಿ ಸಾಮಾನು ತುಂಬಲಿಕ್ಕೆ ಅಂತ ಹೇಳಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಕಂಕಣಗಳು ಎಲ್ಲ ರಾತ್ರಿನೇ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ರಾತ್ರಿನೆಲ್ಲ ಪ್ರಿಪೇರ್ ಮಾಡಿದ್ವಿ. ರಾತ್ರಿ ಮಲ್ಕೊಳ್ಳೋದು 12 ಗಂಟೆ ಆದರೆ ಏಳೋದು 3 ಗಂಟೆಗೆ ಎದ್ಬಿಟ್ಟು ನಾನು ಪ್ರತಿಯೊಂದು ಮಾಡಿಕೊಂಡೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ದೇವ್ರ ಮನೆಗೆ ಅಂದರೆ ಲಕ್ಷ್ಮಿನ ಕೂರಿಸೋದಕ್ಕೆ ಅಂತ ಹೇಳಿ ಒಂದು ಟೇಬಲ್ ಹಾಕಿಬಿಟ್ಟು ಟೇಬಲ್ ಮೇಲೆ ಒಂದು ಬಿಳಿದು ಪಂಚೆ ಏನಿರುತ್ತಲ್ಲ, ಮಡಿ ವಸ್ತ್ರ, ಅದನ್ನು ಹಾಕಿದ್ದೀನಿ. ಹಾಗೆ ನಾನೇನು ಜೋಡಿಸಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಪ್ರತಿಯೊಂದು ತಂದು ಟೇಬಲ್ ಮೇಲೆ ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸಮಯನೂ ಬೇಗ ಸಿಗುತ್ತೆ. ಹಾಗೆ ಬೇಗ ಹರಿಬರಿ ಏನೂ ಆಗಲ್ಲ. ಇವಾಗ ನಾಳೆ ಮಾಡೋದ್ರಿಂದ ವರಮಹಾಲಕ್ಷ್ಮಿ ನಾಳೆ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ರಾತ್ರಿನೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು. ಪ್ರತಿ ವರ್ಷನೂ ಹೀಗೆ ಹೋದ ವರ್ಷದ ನೋಡಿದ್ರಲ್ಲ, ಹಾಗಾಗಿ ಈ ಸಲ ದೇವರಿಗೆ ಅಂದರೆ ಲಕ್ಷ್ಮೀ ದೇವಿಗೇನು ಸ್ಯಾರಿ ಉಡಿಸ್ತೀವಲ್ಲ, ಸೀರೆ ಉಡಿಸೋದನ್ನೇನೋ ತೋರ್ಸೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ
ಪ್ರತಿ ಸಲನೂ ಉಡ್ಸಿರೋದು ನೋಡಿರ್ತೀರ ನೀವು. ಹಾಗಾಗಿ ಇವಾಗ ಸಿಂಪಲ್ಲಾಗಿ ಈ ರೀತಿಯಾಗಿ ಜೋಡಿಸಿದ್ದೀನಿ. ಅರಿಶಿನ, ಕುಂಕುಮ, ಕೊಬ್ಬರಿ ಬಟ್ಲು ಏನಿರುತ್ತೆ ಅದಕ್ಕೆ ಉತ್ತತ್ತಿ, ಹಾಗೆ ವರಮಹಾಲಕ್ಷ್ಮಿ ಸೆಟ್ ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಅವ್ರು ಕೊಟ್ಟಿದ್ದನ್ನು ತಂದಿಟ್ಟಿದ್ದೀನಿ. ಹಾಗೆ ಇವೆಲ್ಲ ಕಳಶಕ್ಕೆ ಹಾಕೋದು. ಲಾವಂಚದ ಬೇರು, ಗೋಮತಿ ಚಕ್ರ, ಕವಡೆ ಬೀಜ, ಆಮೇಲೆ ಕಮಲಾಕ್ಷಿ ಬೀಜ, ಗೋಡಂಬಿ, ದ್ರಾಕ್ಷಿ, ಒಂದು ಬೆಳ್ಳಿ ನಾಣ್ಯ, ಲಾವಂಚದ ಬೇರು, ಏಲಕ್ಕಿ, ಲವಂಗ, ಈ ರೀತಿಯಾಗಿ ಪ್ರತಿಯೊಂದನ್ನು ನಾನು ಕಳಶಕ್ಕೆ ಹಾಕೋಕೆ ಅಂತ ಹೇಳಿ ಇಟ್ಟಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ತಾಮ್ರದ್ದು ಬಿಂದಿಗೆ ಏನಿದೆಯಲ್ಲ, ತಾಮ್ರದ ಬಿಂದಿಗೆ ಮೇಲೆ ನಾನು ಇನ್ನೊಂದು ಬಿಂದಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಇದು ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಚ್ಚಲು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಪೂಜೆ ಸಾಮಾನುಗಳೂ ಅಷ್ಟೇ ನಾನು ರಾತ್ರಿಯೇ ಕ್ಲೀನಾಗಿ ತೊಳೆದು ದೇವ್ರ ಮನೆ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇವಾಗ ಹೊರಗಡೆ ಹೊಚ್ಚಲು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೊಸ್ತಿಲು ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿಯಾಗಿ ನಾರ್ಮಲ್ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ದೇವ್ರ ಪೂಜೆ ಮತ್ತು ಲಕ್ಷ್ಮೀ ಪೂಜೆನ ಮಾಡಿಕೊಂಡೆ. ಸಂಜೆ ಬಂದ ತಕ್ಷಣ ದೇವ್ರ ಮನೆಯದೆಲ್ಲ ದೀಪ ಹಚ್ಚಿಬಿಟ್ಟು, ಹಾಗೆ ಲಕ್ಷ್ಮೀ ದೀಪನೂ ಹಚ್ಚಿಬಿಟ್ಟು ಒಂದು 5 ಜನ ಮುತ್ತೈದೆಯರಿಗೆ, 5 ಅಥವಾ 9 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದು ಅಂತಲೇ ಹೇಳ್ಬೋದು. ಹಾಗೆ ಹೊಸ್ತಿಲಿಗೆ ನಾನು ಅರಿಶಿನ ಹಚ್ಚಿದೆ. ಮತ್ತು ನಾನು ಇವಾಗ ಏನು ಮಾಡಿದ್ದೀನಿ, ಮೊದಲು ಅರಿಶಿನ ಹಚ್ತಿದ್ದೆ, ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು. ಅರಿಶಿನ ಬಾಗಿಲಿಗೆ ಹಚ್ತಿದ್ದೆ. ನಾನೇನು ಮಾಡಿದೆ, ಈ ಸಲ ಹಳದಿ ಕಲರ್ ಅಂದರೆ ಯೆಲ್ಲೋ ಕಲರ್ ಏನು ಪೇಂಟ್ ಇರುತ್ತಲ್ಲ ಅದನ್ನೇ ಹಚ್ಚಿಸಿದ್ವಿ. ಹಚ್ಚಿಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತದು, ಒಂಥರ ಅರಿಶಿನ ಹಚ್ಚಿದ ಥರನೇ ಕಾಣಿಸುತ್ತೆ. ಹಾಗಾಗಿ ಎವ್ರಿ ಟೈಮ್ ಅರಿಶಿನ ಹಚ್ಚೋದಕ್ಕಿಂತ ಈ ರೀತಿಯಾಗಿ ಪೂಜೆ ಮಾಡುವಾಗ ಅರಿಶಿನ ಹಚ್ಕೊಳ್ತೀನಿ ನಾನು. ಇನ್ನು ಮಿಕ್ಕಿದ ಟೈಮಲ್ಲಿ ಯೆಲ್ಲೋ ಕಲರ್ ಇರೋದ್ರಿಂದ ನಮ್ಮ ಮನೆ ಹೊಸ್ತಿಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಸಲ. ಆಮೇಲೆ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಹೊಸ್ತಿಲ ಮೇಲೆ ಲಕ್ಷ್ಮಿ ಪಾದಗಳನ್ನು ಬಿಡಿಸ್ಕೊಂಡೆ. ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ, ಯಾಕಂದರೆ ಮಳೆ ಬರ್ತಿತ್ತು. ಹಾಗಾಗಿ ನಾರ್ಮಲ್ಲಾಗಿ ರಂಗೋಲಿ ಹಾಕ್ಕೊಂಡು ಹೊಸ್ತಿಲೆಲ್ಲ ಪೂಜೆ ಮಾಡಿಕೊಂಡು ಒಳಗೆ ಬಂದು ಇವಾಗ ಲಕ್ಷ್ಮೀ ದೇವಿದೇನು ಮುಖವಾಡ ಇತ್ತಲ್ಲ ಅದನ್ನು ಕೂರಿಸ್ಬೇಕು. ನಾನು ಫಸ್ಟ್ ಮನೆ ದೇವ್ರದ್ದು ಪೂಜೆ ಮಾಡಿ ಗಣಪತಿ ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ದೇವಿದು ಪೂಜೆ ಮಾಡಿಕೊಂಡೆ. ಯಾಕಂದರೆ ಫಸ್ಟ್ ಮನೆ ದೇವರಿಗೆ ನಾವು ಯಾವಾಗಲೂ ಇದನ್ನು ಮಾಡಬೇಕು. ಹಾಗಾಗಿ ನಾನು ಮನೆ ದೇವ್ರದ್ದು, ನಮ್ಮ ಮನೆ ದೇವರೇನಿರುತ್ತಲ್ಲ ಅದೊಂದು ಸಾಮಾನೆಲ್ಲ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೆ ರಾತ್ರಿಯೇ. ಮಾರ್ನಿಂಗ್ ಎದ್ದ ತಕ್ಷಣ ಏನು ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟ್ ದೇವ್ರ ಮನೆ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ದೇವರಿಗೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಎಲ್ಲ ನೀಟಾಗಿ ಸರಗಳು ಎಂತಲ್ಲ ಅದೆಲ್ಲ ಹಾಕ್ಕೊಂಡು ಇವಾಗ ಕಳಶಕ್ಕೆ ಹಾಕೊಳ್ಳೋ ಸಾಮಾನುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಏನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದಷ್ಟನ್ನು ಒಂದೊಂದಾಗೆ ಫಸ್ಟ್ ನಾವು ಬಿಂದಿಗೆ ಇಟ್ಟಿರ್ತೀವಲ್ಲ ಆ ಬಿಂದಿಗೆ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿಬಿಟ್ಟು, ಹಾಗೆ ಎಲೆಗಳನ್ನು ಹಾಕೋದಿದ್ರೆ ಫಸ್ಟ್ ಹಾಕಿ, ಇಲ್ಲ ಅಂದರೆ ಇಷ್ಟು ಸಾಮಾನುಗಳನ್ನು ಹಾಕಬೇಕು. ಅಂದರೆ ನಾನು ಹೇಳಿದ್ನಲ್ಲ, ಲವಂಗ, ಏಲಕ್ಕಿ, ಆಮೇಲೆ ಲಾವಂಚದ ಬೇರು, ಗೋಡಂಬಿ, ದ್ರಾಕ್ಷಿ, ಕಮಲಾಕ್ಷಿ ಬೀಜ, 5 ಕವಡೆ, ಗೋಮತಿ ಚಕ್ರ, ಕಲ್ಲು ಸಕ್ಕರೆ, ಇದನ್ನೆಲ್ಲ ಹಾಕಿಬಿಟ್ಟು 5 ವೀಳ್ಯದ ಎಲೆಗಳನ್ನು ಅಥವಾ ಮಾವಿನ ಎಲೆಗಳನ್ನು ಕೂಡ ಇಡಬಹುದು. ನಾನಿಲ್ಲಿ 5 ವೀಳ್ಯದ ಎಲೆಗಳನ್ನು ಇಡ್ತಾ ಇದ್ದೀನಿ. ಹಾಗೆ ನಾವೇನು ಬಿಂದಿಗೆ ಇಟ್ಟಿದ್ವಲ್ಲ ಆ ಬಿಂದಿಗೆಗೆ ಒಂದು ಕಾಯಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ದೇವ್ರದ್ದು ಮುಖವಾಡ ಏನಿರುತ್ತಲ್ಲ ಅದನ್ನ ಫಿಕ್ಸ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ದಾರ ಹಾಕಿಬಿಟ್ಟು ಇಟ್ಕೊಳ್ಳೋದು. ಸ್ವಲ್ಪ ಲೂಸಾಗಿ ಕಟ್ಬಿಡಿ, ಯಾಕಂದರೆ ಅದು ಮುಖ ಏನಿರುತ್ತಲ್ಲ ದೇವ್ರದ್ದು ಸ್ವಲ್ಪ ಆಚೆ ಈಚೆ ಹೋಗೋದ್ರಿಂದ ನಾವು ಸಾಮಾನುಗಳನ್ನು ಭಾಳ ಹಾಕ್ತೀವಿ. ಅಂದರೆ ಮಾಲೆ ಹಾಕಿರ್ತೀವಿ, ಹೂವಿನ ಹಾರ ಹಾಕಿರ್ತೀವಿ, ಸರಗಳು ಹಾಕಿರ್ತೀವಿ, ಬಳೆ ಹಾಕಿರ್ತೀವಿ. ಹಂಗಾಗಿ ಸ್ವಲ್ಪ ದೇವ್ರದ್ದು ಮುಖವಾಡನ ಸ್ವಲ್ಪ ಬಿಗಿಯಾಗಿ ಕಟ್ಕೋಬೇಕು, ಗ್ರಿಪ್ಪಾಗಿ ನಿಲ್ಲುತ್ತೆ ಅಂತ ಹೇಳಿ. ಹಾಗೆ ಇವಾಗ ದೇವರಿಗೆ ಹೂ ಮಾಲೆ ಎಲ್ಲ ಹಾಕಿಬಿಟ್ಟು ಕೈ ನಮ್ಮದು ಬೆಳ್ಳಿ ಕೈಗಳಿವು, ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಬರೀ ನಾವು ಕೈ ಏನಿಟ್ಟಿದ್ವಲ್ಲ ಅದಕ್ಕೆ ಈ ರೀತಿಯಾಗಿ ದಾರ ಕಟ್ಕೊಂಡ್ರೆ ಆಯಿತು. ಇಲ್ಲ ಡಬಲ್ ಸೈಡೆಡ್ ಗಮ್ ಇರುತ್ತೆ, ಅದು ಕೂಡ ಹಚ್ಕೋಬೋದು. ನಾನು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ಅದು ಕೆಳಗೆ ಬಿದ್ದರೆ ಕಷ್ಟ. ಹಾಗಾಗಿ ನಾನೇನು ಮಾಡ್ತೀನಿ, ಈ ರೀತಿಯಾಗಿ ದಾರದಿಂದ ಕಟ್ಬಿಟ್ಟು ಅದಕ್ಕೆ 2 ಕೈಗಳಿಗೂ ಕಂಕಣ ಮಾಡಿಟ್ಟಿದ್ನಲ್ಲ ರಾತ್ರಿ, ಅದನ್ನು ಕಟ್ಕೊಳ್ತಾ ಇದ್ದೀನಿ. ಹಾಗೆ ದೇವರಿಗೆ ಪ್ರಿಯವಾದ ಹೂವು ಅಂದರೆ ಕಮಲದ ಹೂವು ತೊಗೊಂಬಂದಿದ್ದು ಅದು ಸಿಗಲೇ ಇಲ್ಲ, ಮಿಸ್ ಆಗಿಬಿಡ್ತು. ಎಲ್ಲಿಟ್ಟಿದ್ದೀವಿ ಅಂತಲೂ ನೆನಪಾಗಲಿಲ್ಲ ನಮಗೆ. ಇರಲಿ ಅಂತ ಹೇಳಿ ಇದ್ದಿದ್ದರಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮೇನ್ ನಾವೆಷ್ಟು ಸರ ಹಾಕ್ತೀವಿ, ಎಷ್ಟು ಇದು ಹಾಕ್ತೀವಿ ಅನ್ನೋದಲ್ಲ,
ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದಂದರೆ ಗೆಜ್ಜೆ ವಸ್ತ್ರನೂ ಕೂಡ ಹೌದು. ಹಾಗಾಗಿ ಗೆಜ್ಜೆ ವಸ್ತ್ರ ಅಂದರೆ ಅರಿಶಿನದ್ದು ಕೂಡ ಕುಂಕುಮದ್ದು ಕೂಡ ಎರಡೂ ಕೂಡ ಹಾಕಿದ್ದೀನಿ. ಹಾಗೆ ದೇವರಿಗೆ ಮಲ್ಲಿಗೆ ಹೂವು ಮುಡಿಸ್ಬಿಟ್ಟು ಇವಾಗ ತಾಳಿನ ಹಾಕ್ತಾಯಿದ್ದೀನಿ. ತಾಳಿ ಎಲ್ಲ ಹಾಕಿದ ತಕ್ಷಣ ದೇವರಿಗೆ ಏನಿರುತ್ತಲ್ಲ ಹೂಗಳನ್ನು, ಕೆಂಪು ಹೂಗಳು ಬಹಳ ಇಷ್ಟ ದೇವಿಗೆ, ಗುಲಾಬಿ ಹೂಗಳು, ಕಮಲದ ಹೂಗಳು, ಈ ರೀತಿಯಾಗಿ ಎಲ್ಲ ಹೂಗಳನ್ನು ಇಟ್ಬಿಟ್ಟು ದೇವರಿಗೆ ಫೈನಲ್ಲಾಗಿ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಹಚ್ಚಿಬಿಟ್ಟು ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಅಂದ ತಕ್ಷಣ ವರವನ್ನೇ ಕೊಡೋ ಲಕ್ಷ್ಮೀ ದೇವಿ. ಹಾಗಾಗಿ ನಮ್ಮ ಮನೆಯಲ್ಲಿ ಏನಿದೆ ಅಂತ ಎಲ್ಲ ನಮಗೆ ಗೊತ್ತು, ಪ್ರತಿಯೊಂದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಮಗೇನು ಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳಿಬಿಟ್ಟು ನಾವು ಮನಸ್ಸಲ್ಲಿ ಭಕ್ತಿಪೂರ್ವಕವಾಗಿ ಬೇಡ್ಕೊಳ್ಳೋದ್ರಿಂದ ಈ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ವರವನ್ನೇ ಕೊಡುತ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನಸ್ಸಿಗೆ ಏನು ಬೇಕು, ನಮಗೆ ಏನಾಗಬೇಕು ಒಳ್ಳೆಯದು ಅನ್ನೋದನ್ನೆಲ್ಲ ಬೇಡ್ಕೊಂಡು ದೇವ್ರ ಹತ್ರ ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗೆ ಫೈನಲ್ಲಾಗಿ ದೀಪ ಎಲ್ಲ ಹಚ್ಚಿಬಿಟ್ಟು ಉದ್ದಿನ ಕಡ್ಡಿ ಎಲ್ಲ ಅಂದರೆ ಅಗರಬತ್ತಿ ಎಲ್ಲ ಬೆಳಗಿ ಧೂಪ, ದೀಪ, ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಹೋಳಿಗೆ ಮಾಡಿದ್ದೆ. ಹೋಳಿಗೆ ಮಾಡೋಕ್ಕಾಗಲಿಲ್ಲ ಅಂದವರು ಕಡಲೆಬೇಳೆ ಪಾಯಸ, ಉದ್ದಿನಬೇಳೆ ಪಾಯಸ, ಹೆಸರುಬೇಳೆ ಪಾಯಸ, ಗೋಧಿ ಪಾಯಸ, ಹಾಗೆ ಶಾವಿಗೆ ಪಾಯಸ, ಈ ರೀತಿಯಾಗಿ ಯಾವುದಾದ್ರೂ ಮಾಡ್ಕೋಬೋದು. ನಾನು ಹೋಳಿಗೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೋಳಿಗೆನೇ ಮಾಡ್ಕೊಂಡಿದ್ದೆ. ನಮ್ಮ ಮನೇಲಿ ಎಲ್ಲರೂ ಹೋಳಿಗೆ ಇಷ್ಟಪಡೋದ್ರಿಂದ ಹೋಳಿಗೆ ಮಾಡಿ, ಹಾಗೆ ಬದನೆಕಾಯಿ ಪಲ್ಯ, ಕಟ್ಟಿನ ಸಾಂಬಾರು, ರೈಸು, ಸಂಡಿಗೆ ಈ ಥರ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ಏನು ಪೂಜೆ ಮಾಡ್ತೀವಲ್ಲ ಅದೇ ಟೈಮಲ್ಲಿ ನೈವೇದ್ಯ ಮಾಡಿದ್ರೆ ಒಳ್ಳೆಯದು. ಇಲ್ಲ ಮುಗಿದ್ಬಿಡುತ್ತೆ, ಇಲ್ಲ ಅಂದರೆ ಮತ್ತೆ ಸಾಯಂಕಾಲ ಅಡುಗೆ ಮಾಡೋದು, ಪೂಜೆ ಒಂದು ಸಲ ಮಾಡೋದು, ನೈವೇದ್ಯ ಒಂದು ಸಲ ಮಾಡೋದಾದರೆ ಆಗಂಗಿಲ್ಲ. ಹಾಗಾಗಿ ನಾನೇನು ಪೂಜೆ ಮಾಡ್ಕೊಂಡಿರ್ತೀನಲ್ಲ ಅದೇ ಟೈಮಲ್ಲಿ ನೈವೇದ್ಯನೂ ಕೂಡ ಮಾಡಿಬಿಟ್ಟೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮದು ಬಾಗ್ಲ ಈ ಥರ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಒಂದು ಫೋಟೋ ಶೂಟ್ ಮಾಡಿಕೊಂಡೆ. ಹಾಗೆ ಹೊಸ್ತಲು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲದನ್ನು ಒಂದೊಂದು ಚೂರು ಕ್ಲಿಪ್ ತಗೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೋಳಿಗೆನ ಮಾಡ್ತಾಯಿದ್ದೀನಿ. ಇವಾಗ ಫೈನಲ್ಲಾಗಿ ಈ ರೀತಿಯಾಗಿ ಕಾಣ್ತಾ ಇದೆ. ಸಾಯಂಕಾಲ ಬಂದುಬಿಟ್ಟು ಒಂದು 5 ಜನ ಅಥವಾ 9 ಜನ ಮುತ್ತೈದೆಯರಿಗೆ ಉಡಿ ತುಂಬೋದು ಅಂತಲೇ ಹೇಳ್ಬೋದು. ಫೈನಲ್ಲಾಗಿ ನಮ್ಮನೆ ಲಕ್ಷ್ಮಿ ಈ ರೀತಿಯಾಗಿ ಕಾಣ್ತಾ ಇತ್ತು. ನನಗೆ ಮಾರ್ನಿಂಗ್ ಏನು ಪೂಜೆ ಮಾಡಿದ ನಂತರ ಪೂಜೆನ ಇಡಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಇನ್ನೂ 1-2 ದಿನ ಇರಲಿ ನಮ್ಮ ಮನೇಲಿ ಅಂತ ಹೇಳಿಬಿಟ್ಟು, ಬಟ್ ತೆಗಿಬೇಕಲ್ಲ, ಹಾಗಾಗಿ ನಾನು ಶನಿವಾರನೇ ತೆಗೆದೆ. ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಿರ್ತೀರ. ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬೋದು. ಇನ್ನು ಮುಂದೆ ವ್ಲಾಗ್ ಕಂಟಿನ್ಯೂ ಇದೆ. ಹಾಗೆ ಹೋಳಿಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನನಗಂತೂ ಬಹಳ ಖುಷಿ. ವರ್ಷ ಪೂರ್ತಿ ಕಾಯ್ತಾ ಇರ್ತೀನಿ ನಾನು ಈ ಹಬ್ಬಕ್ಕೆ. ಈ ಹಬ್ಬ ಮತ್ತು ದಸರಾ ಹಬ್ಬ, ಹಾಗೆ ದಸರಾ, ದೀಪಾವಳಿ, ನನಗೆ ಎಲ್ಲ ಹಬ್ಬಗಳು ಇಷ್ಟ. ಎಲ್ಲ ಹಬ್ಬನೂ ನಮ್ಮ ಮನೇಲಿ ಮಾಡ್ತೀವಿ ನಾವು, ಯಾವ ಹಬ್ಬನೂ ಬಿಡಲ್ಲ. ಯಾಕಂದರೆ ನಮ್ಮ ಮನೇಲಿ ಎಲ್ಲ ನಡೆ ಇದೆ. ಎಲ್ಲ ಒಬ್ಬರು ಮನೇಲಿ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಡೆ ಇಲ್ಲ ಅದು ಇದು ಅಂತ ಹೇಳಿ, ಆದರೆ ನಮ್ಮ ಮನೇಲಿ ಎಲ್ಲ ನಡೆ ಇದೆ. ಹಾಗಾಗಿ ನಾವೆಲ್ಲ ಹಬ್ಬನೂ ಪ್ರತಿ ವರ್ಷವೂ ಚೆನ್ನಾಗಿ ವಿಜೃಂಭಣೆಯಿಂದನೇ ಮಾಡ್ತೀವಿ ಅಂತ ಹೇಳ್ಬೋದು. ಅಷ್ಟಾಗಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಇರುತ್ತೋ ಅಷ್ಟು ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಆದರೆ ಸಂತೋಷವಾಗಿ ನಾವು ಮಾಡ್ತೀವಿ, ಮತ್ತು ನಿಲ್ಲಿಸಲ್ಲ, ಮಾಡೋದಿಲ್ಲ ಅಂತ ಹೇಳಲ್ಲ. ಹಾಗೆ ಸಾಯಂಕಾಲ ಬಂದುಬಿಟ್ಟು ದೇವರಿಗೆ ಅರಿಶಿನ ಕುಂಕುಮ ಇನ್ನೊಂದು ಸಲ ಹಚ್ಚಿ, ಹಾಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಒಂದು 5 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಮನೆಗೆ ಅವರಿಗೆ ಉಡಿ ತುಂಬಿಸಿ, ಅಂದರೆ ಅರಿಶಿನ ಕುಂಕುಮ ಹೂವು ಏನಿರುತ್ತಲ್ಲ ಅದನ್ನು ಕೊಟ್ಬಿಟ್ಟು ಅವ್ರದ್ದು ಆಶೀರ್ವಾದ ಪಡ್ಕೊಳ್ಳೋದು. ನಾವೇನು ದಸರಾ ಹಬ್ಬದಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಮನೆಗೆ ಕರೆದ್ಬಿಟ್ಟು ಈ ರೀತಿಯಾಗಿ ಮಾಡೋದು. ಏನೋ ಗೊತ್ತಿಲ್ಲ, ಈ ಸಲ ಪ್ರತಿ ಸಲಕ್ಕಿಂತ ಈ ಸಲ ನೆಮ್ಮದಿಯಾಗಿ ಖುಷಿಯಿಂದ ಪೂಜೆ ಮಾಡಿದೆ. ಏನೋ ಒಂಥರ ಪೂಜೆ ಮಾಡುವಾಗ ಏನೇನೋ ವಿಘ್ನಗಳು ಬರ್ತಿದ್ವು, ಏನೇನೋ ಆಗ್ತಾಯಿತ್ತು. ಆದರೆ ಈ ಸಲ ಯಾವುದೂ ಆಗಲಿಲ್ಲ. ನೀಟಾಗಿ ದೇವ್ರ ಪೂಜೆ ಮಾಡಿಕೊಂಡೆ, ಮನಸ್ಫೂರ್ತಿಯಾಗಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಲಕ್ಷ್ಮಿ ಮುಖ ಕೂಡ ಅಷ್ಟೇ. ಒಂದೊಂದು ಸಲ ನಮಗೆ ಅನ್ನಿಸ್ತಾ ಇರುತ್ತದು ಲಕ್ಷ್ಮಿ ಮುಖ ನೋಡಿದಾಗ ಒಂದು ಸಲ ನಗು ಮುಖ ಇರುತ್ತೆ, ಒಂದು ಸಲ ಏನೋ ಹಾಗೆ ಮನೇಲಿ ಹೇಳ್ತಾಯಿದ್ರು ದೊಡ್ಡವರು. ನಮ್ಮ ಲಕ್ಷ್ಮಿ ಮುಖ ಅಂತೂ ಈ ಸಲ ಫುಲ್ ನಗು ಮುಖನೇ ಇತ್ತು. ಹಾಗಾಗಿ ನನಗೂ ತುಂಬ ಸಂತೋಷ ಆಯಿತು. ದೇವ್ರದ್ದು ಹಾಡು ಹಚ್ಕೊಂಡು, ಅಂದರೆ ದೇವ್ರ ನಾಮನ ಹಚ್ಕೊಂಡ್ಬಿಟ್ಟು ದೇವರಿಗೆ ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ದೇವರಿಗೆ ಒಂದು ಸಲ ಇದನ್ನು ತೆಗೆದುಬಿಡಿ, ಅಂದರೆ
ಓಕಳಿ ಮಾಡಿಬಿಡಿ. ಓಕಳಿ ಮಾಡಿ ಚೆಲ್ಲಿದ್ರೆ ದೃಷ್ಟಿ ಎಲ್ಲ ಹೋಗುತ್ತೆ. ಕೆಂಪು ಓಕಳಿ ಏನಿರುತ್ತಲ್ಲ ಅದನ್ನು ಮಾಡಿಬಿಟ್ಟು ಚೆಲ್ಲಿ ಎಲ್ಲರೂ ಬಂದು ಹೋಗಿರ್ತಾರಲ್ಲ, ಹಂಗಾಗಿ ದೇವರಿಗೆ ಈ ರೀತಿ ಮಾಡಿ. ಇಲ್ಲಾಂದರೆ ಎಲೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ದೇವ್ರಿಗೆ ದೃಷ್ಟಿ ತೆಗೀರಿ, ಯಾಕಂದರೆ ದೃಷ್ಟಿ ಆಗಿರುತ್ತೆ. ಹಂಗಾಗಿ ನಾವು ಇಲ್ಲಿ ಲಕ್ಷ್ಮಿನ ಇಡ್ತೀವಲ್ಲ, ಲಕ್ಷ್ಮಿ ಇಟ್ಟಾಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಇಡಬೇಕು. ಅದು ಬಿಟ್ಟು ಒಬ್ಬೊಬ್ಬರು ಕಂತು ನೋಟುಗಳನ್ನು ಜೋಡಿಸಿರ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಲಕ್ಷ್ಮಿ ಪೂಜೆ ಅಂದರೆ ಲಕ್ಷ್ಮಿ ನಮಗೆ ಎಷ್ಟು ಪ್ರತಿದಿನವೂ ನಮಗೆ ಲಕ್ಷ್ಮಿ ಬೇಕೇ ಬೇಕು. ಅಂದರೆ ಪ್ರತಿದಿನ ನಮ್ಗೆ ಹಣಕಾಸು ಬೇಕೇ ಬೇಕಲ್ಲ, ಹಾಗಾಗಿ ಅದನ್ನು ಪೂಜೆ ಮಾಡೋದು. ಅದನ್ನು ಇಟ್ಬಿಟ್ಟು ಅದು ಬಿಟ್ಟು ನಮ್ಮ ಮನೇಲಿ ಇಷ್ಟು ಕಂತೆಗಳು ನೋಟಿದ್ದಾವೆ ಅಂತ ಹೇಳಿ ತೋರ್ಸೋಕ್ಕಲ್ಲ. ಹಾಗಾಗಿ ನಮ್ಮ ಮನೇಲಿ ನಾನು ಪೂಜೆಗೆ ಅಂತ ಇವಾಗ ವರಮಹಾಲಕ್ಷ್ಮಿ ಪೂಜೆ ಮಾಡಿರ್ತೀವಲ್ಲ, ಅದನ್ನು ತೆಗೆದು ಇಡ್ತೀನಿ. ನಾನು ಅದನ್ನೇನು ಬಳಸಲ್ಲ, ನಿಮಗೆ ಗೊತ್ತಿದೆ, ಹಳೆ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ. ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಸಲ ಪೂಜೆ ಮಾಡಿದ್ದನ್ನ ಒಂದು ದೇವರಿಗೆ ಏನೋ ತೊಗೊಂಬರೋಣ ಅಂತ ಹೇಳಿ ಎತ್ತಿ ಇಡ್ತಾಯಿದ್ದೀನಿ. ಅದಕ್ಕೋಸ್ಕರನೇ ನನಗೆ ಎಷ್ಟು ಸೇವಿಂಗ್ಸ್ ಮಾಡಿರ್ತೀವಲ್ಲ ಅಷ್ಟನ್ನೇ ಇಡಬೇಕು, ಅಷ್ಟನ್ನೇ ನಾನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ಪೂಜೆ ಮಾಡಿಬಿಟ್ಟು ಬಳಸೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಪೂಜೆ ಮಾಡಿದ್ದ ಎಲ್ಲ ದುಡ್ಡುಗಳನ್ನು ಒಂದು ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾನು ಜೋಡಿಸಿ ಇಟ್ಕೊಂಡು ದೇವರಿಗೇನೋ ಏನಾದರೂ ಒಂದು ತೊಗೊಂಬರೋಣ ಅಂತ ಹೇಳಿ ಎತ್ತಿಟ್ಟಿದ್ದೆ. ಇವಾಗ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಧೂಪ ದೀಪ ನೈವೇದ್ಯ ಮಾಡಿ ಹಾಗೆ ಆರತಿ ಎಲ್ಲ ಮಾಡಿ ದೇವರಿಗೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಇವಾಗ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಉಡಿ ತುಂಬಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಕರೆದು ಬಂದೆ. ಸಂತೋಷ ಸೌಭಾಗ್ಯ ನೀಡು, ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು, ತಾಯಿ ವರಮಹಾಲಕ್ಷ್ಮಿಯೇ ನೆಲೆಸು. ಕರವನು ಮುಗಿಯುವೆ, ಆರತಿ ಈಗ ಬೆಳಗುವೆ, ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಲಕ್ಷ್ಮಿ ಹಾಡು ಹೆಂಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ನಂಗೆ ಎಷ್ಟು ಬರುತ್ತೆ ಅಷ್ಟೇ ಹೇಳಿದ್ದೀವಿ. ನಾವು ಪ್ರತಿ ಸಲ ಶಿವರಾತ್ರಿಲೂ ಕೂಡ ನಮ್ಮ ಮನೆಯಲ್ಲಿ ಅಲ್ಲಿ ತವ್ರ ಮನೇಲಿ ಮಾಡಿದಾಗ ತುಂಬ ಚೆನ್ನಾಗಿ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ, ಅವ್ರ ಜೊತೆಗೆ ಹೇಳಿದ್ವಿ. ಇವಾಗ ನಾನು ನಮ್ಮ ತಂಗಿ ಕೂಡ ಹೇಳಿದ್ವಿ. ಹಾಗೆ 5 ಜನ ಮುತ್ತೈದೆಯರನ್ನ ಉಡಿ ತುಂಬಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಕರೆದ್ಬಿಟ್ಟು ಅವರಿಗೆ ಉಡಿ ತುಂಬಿಸ್ತಾ ಇದ್ದೀನಿ. ಅಂದರೆ ಅರಿಶಿನ ಕುಂಕುಮ, ಹೂವು, ಒಂದು ಬ್ಲೌಸ್ ಪೀಸು ಈ ರೀತಿಯಾಗಿ ಕೊಡೋದು. ಇವಾಗ ರಿಟರ್ನ್ ಗಿಫ್ಟ್ ಅಂತ ಸಿಗ್ತಾ ಇದ್ದವು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ರಿಟರ್ನ್ ಗಿಫ್ಟ್ ಅಂತ ಹೇಳಿ. ಅದೆಲ್ಲ ನನಗೆ ಏನೋ ಒಂಥರ ಕೊಡೋದಕ್ಕೆಲ್ಲ ಏನಿಲ್ಲ, ಬಟ್ ಅದು ಉಪಯೋಗ ಆಗಬೇಕು ಅವರಿಗೆ. ಈಗ ಹೋದ ತಕ್ಷಣ ಅದು ವರಮಹಾಲಕ್ಷ್ಮಿ ಕೊಟ್ಟಿದ್ದು ಅಂತ ಹೇಳಿಬಿಟ್ಟು ಎಲ್ಲೋ ಇಡೋದು ಮಾಡೋದು ಸರಿಯಾಗಲ್ಲ. ಅದನ್ನು ಅವ್ರು ಬಳಸಿದರೆ ಅವ್ರಿಗೆ ಉಪಯೋಗ ಆದಂಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಅಡಿಕೆ ಎಲೆ, ಬಾಳೆಹಣ್ಣು, ಬ್ಲೌಸ್ ಪೀಸು ಈ ಥರ ಕೊಟ್ಬಿಟ್ಟು ಹೂವೆಲ್ಲ ಕೊಟ್ಟು ಕಂಕಣ ಕಟ್ಟಿ ಆರತಿ ಮಾಡೋದು. ಇವಾಗ ನನಗೆ ನಮ್ಮ ಮನೆ ಪಕ್ಕದ ಮನೆಯವ್ರು ಕರೆದಿದ್ರು, ಹಂಗಾಗಿ ಅವ್ರ ಮನೆಗೆ ಹೋಗಿ ಉಡಿನೆಲ್ಲ ತುಂಬಿಸ್ಕೊಂಡ್ಬಂದೆ.